ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ತುಳಸಿ ಪೂಜಾ ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸಿಂಪಲ್ ಆಗಿ ಅಂತಾನೆ ಹೇಳ್ಬೋದು. ಇಲ್ಲಿ ಮೊದಲಿಗೆ ರಂಗೋಲಿ ಹಾಕೊಳ್ತಾ ಇದ್ದೀನಿ. ಎಲ್ಲಿ ತುಳಸಿ ಗಿಡವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತೀನಲ್ಲ ಅಲ್ಲಿಗೆ ಒಂದು ರಂಗೋಲಿ ಹಾಕೊಂಡು ಇದ್ರ ಮೇಲೆ ಒಂದು ಪೀಠ ಮಣೆಯನ್ನ ಇಟ್ಕೊಂಡು ನಂತರ ಅದ್ರ ಮೇಲೂ ರಂಗೋಲಿ ಹಾಕೊಂಡು ತುಳಸಿ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡುವಂಥದ್ದು ಸ್ನೇಹಿತರೆ. ನೋಡಿ, ಯಾವುದೇ ಪೂಜೆ ಇರಲಿ ಈ ರೀತಿಯಾಗಿ ಅಂದ್ರೆ ನಿಮಗೆ ಬಂದಿದ್ದು ಸ್ನೇಹಿತರೆ ರಂಗೋಲಿ ಒಂದು ಸ್ಟಾರ್ ತರ ಬರುತ್ತಲ್ವಾ, ಆ ತರ ರಂಗೋಲಿ ಬೇಕಾದ್ರೂ ಹಾಕೊಳ್ಬೋದು. ಇದೇ ತರ ಹಾಕ್ಬೇಕಂತ ಏನಿಲ್ಲ, ನಮ್ಗೆ ಯಾವ್ದು ಬರುತ್ತದು. ನಂತರದಲ್ಲಿ ಇಲ್ಲಿ ಪದ್ಮ ರಂಗೋಲಿಯನ್ನು ಹಾಕೊಂಡು ಈಗ ಅದಕ್ಕೆಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಂತರದಲ್ಲಿ ಬಾಳೆ ಎಲೆ ಹಾಕೊಂಡು ಅದ್ರ ಮೇಲ್ಗಡೆ ಅಕ್ಕಿಯನ್ನ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಒಂದು 5 ಹಿಡಿಯಷ್ಟು ಅಕ್ಕಿಯನ್ನ ಹಾಕಿದ್ರು ಆಗುತ್ತೆ ಸ್ನೇಹಿತರೆ. ಇಲ್ಲಪ್ಪ ನಾವು ಹಾಗೆ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೆ ಒಂದು ಪ್ಲೇಟಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಸ್ನೇಹಿತರೆ. ನಂತರ ಇದ್ರ ಮೇಲ್ಗಡೆ ಸ್ವಸ್ತಿಕ್ ಚಿಹ್ನೆಯನ್ನ ಬರ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನ ಅಕ್ಷತೆ ಹಾಕೊಂಡು ಈಗ ಪ್ರತಿಷ್ಠಾಪನೆ ಮಾಡ್ಕೊಂಡೆ ಸ್ನೇಹಿತರೆ. ನಂತರ ಇಲ್ಲಿ ಬಂದ್ಬಿಟ್ಟು ಮುಂದೆ ರಂಗೋಲಿಯನ್ನ ಹಾಕೊಂಡಿದೀನಿ. ಇಲ್ಲಿ ಒಂದು ಪುಟಾಣಿ ರಂಗೋಲಿ ಸ್ನೇಹಿತರೆ, ಯಾಕಂದ್ರೆ ಇದ್ರ ಮೇಲೆ ದೊಡ್ಡದಾಗೆಲ್ಲ ಹಾಕೋದಿಕ್ಕಾಗಲ್ಲ, ಹಾಗಾಗಿ ಪುಟ್ಟ ರಂಗೋಲಿ. ಇದಕ್ಕೂ ಅಷ್ಟೇನೆ ಅರಿಶಿನ ಕುಂಕುಮ ಹಾಕ್ಬಿಟ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ, ತುಂಬಾ ಚಂದ ಇರುತ್ತೆ. ನಂತರ ಬಂದ್ಬಿಟ್ಟು ಇಲ್ಲಿ ಮಗ ಏನ್ ಮಾಡ್ಬಿಟ್ಟ, ನಾನು ದೀಪಗಳನ್ನೆಲ್ಲ ಹಚ್ಚುವಂಥದನ್ನ ವಿಡಿಯೋ ಮಾಡ್ತಿದ್ದೆ ಸ್ನೇಹಿತರೆ. ಪಾಪ ಅವನು ಅಷ್ಟು ಇದಾಗಿಲ್ಲ, ಹಾಗಾಗಿ ಪರವಾಗಿಲ್ಲ ಅಂತೇಳಿ ಮತ್ತೆ ನಾನೆಲ್ಲ ಸ್ವಲ್ಪ ಈ ಕಡೆ ಇರೋದೆಲ್ಲದನ್ನ ದೀಪಗಳನ್ನ ಹಚ್ಬಿಟ್ಟು ನಂತರ ಎಲ್ರೂ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾವು 4 ಜನನು ಎಲ್ರು ದೀಪಗಳನ್ನ ಹಚ್ಚಿದ್ವಿ ಸ್ನೇಹಿತರೆ. ಮಕ್ಳ ಕಡೆಯಿಂದನೂ ಯಜಮಾನ್ರು ಎಲ್ರು, ಆದ್ರೆ ಅವ್ರು ಹಿಡಿಯಕ್ಕೆ ಇದು ಮಾಡ್ಲಿಲ್ಲ ಸ್ನೇಹಿತರೆ. ನಂತರ ಇದು ರಂಗೋಲಿ ಎಲ್ಲ ತುಂಬಾ ಚಂದ ಕಾಣಿಸ್ತಾ ಇತ್ತು. ಆ ದೀಪದ ಬೆಳಕಲ್ಲಿ ಪೂಜೆ ಮಾಡ್ತಾ ಇದ್ದಾಗ ತುಂಬಾನೇ ಖುಷಿ ಅನಿಸುತ್ತೆ ಸ್ನೇಹಿತರೆ. ಯಾಕಂದ್ರೆ ರಂಗೋಲಿ, ದೀಪ, ಹೂಗಳು ಎಲ್ಲದನ್ನು ಅಷ್ಟು ಸುಂದರವಾಗಿ ತುಂಬಾನೇ ಚಂದ ಕಾಣಿಸ್ತಾ ಇರುತ್ತೆ. ಮನ್ಸಿಗಂತೂ ನಿಜವಾಗ್ಲೂ ತುಂಬಾನೇ ಖುಷಿ ಅನ್ನಿಸ್ತಾ ಇರುತ್ತೆ. ನಂತರ ಬಂದ್ಬಿಟ್ಟು ಇಲ್ಲಿ ಮಗ ಬಂದ್ಬಿಟ್ಟು ಎಲ್ಲ ರೆಡಿಯಾಗಿ ಬಂದ. ನಾನೇ ಪೂಜೆ ಮಾಡ್ತೀನಮ್ಮ ಅಂತ. ಆಯ್ತಪ್ಪ ನೀನೇ ಪೂಜೆ ಮಾಡು, ನಾನು ದೀಪ ಒಂದು ಹಚ್ಕೊಡ್ತೀನಿ ಅಂತ ಹೇಳಿ ದೀಪ ಹಚ್ಕೊಟ್ಟು ನಂತರದಲ್ಲಿ ಪೂಜೆ ಮಾಡಿದಂಥದ್ದು ಎಲ್ರೂ ಮಾಡಿದ್ವಿ ಸ್ನೇಹಿತರೆ. ತುಂಬಾನೇ ಮನ್ಸಿಗಂತೂ ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತು. ಹಾಗೇನೆ ನೈವೇದ್ಯಕ್ಕೆ ಬಂದ್ಬಿಟ್ಟು ಅವಲಕ್ಕಿ ಪ್ರಸಾದ ಮಾಡಿದ್ದೆ ಸ್ನೇಹಿತರೆ. ಮತ್ತೆ ಅಡುಗೆ ಎಲ್ಲ ಮಾಡುವಂಥದ್ದೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ. ಪೂಜೆಗೆ ಫಸ್ಟ್ ಪೂಜೆ ಆಗೋ ಟೈಮಿಗೆ ಈ ತರ ಒಂದು ಅವಲಕ್ಕಿ ಅಂದ್ರೆ ತುಂಬಾನೇ ಶ್ರೇಷ್ಠ ಅಲ್ವಾ, ಹಾಗಾಗಿ ಅದನ್ನ ಮಾಡಿಟ್ಟು ನಂತರ ನಾವೇನು ಪಾಯಸ ಈ ರೀತಿಯಾಗಿ ಪೊಂಗಲ್ಲು ಏನ್ ಕೇಸರಿ ಬಾತು ಯಾವ್ದು ಮಾಡ್ತೀವಲ್ವಾ ಅದನ್ನ ನಂತರದಲ್ಲಿ ನೈವೇದ್ಯ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಫಸ್ಟ್ ಇಲ್ಲಿ ಅವಲಕ್ಕಿ ಪ್ರಸಾದವನ್ನ ಇಟ್ಟಿದ್ದೀನಿ ಸ್ನೇಹಿತರೆ. ನಂತರ ಪೂಜೆ ಮಾಡ್ತಾ ಇದ್ದೀನಿ. ನಂತರ ಮಗ ಬಂದ್ಬಿಟ್ಟು ಇಬ್ರು ಮಕ್ಳಷ್ಟೇನೆ. ನಾವ್ ಯಾವತ್ತೇ ದೀಪಾವಳಿ ಹಬ್ಬದಿಂದ ಹಿಡಿದು ಇನ್ನ ತುಳಸಿ ಪೂಜೆವರೆಗೂ ಈಗೇನೆ ಸ್ನೇಹಿತರೆ ಪಟಾಕಿ ಎಲ್ಲ ತಂದಿರ್ತೀವಲ್ವಾ, ಇಟ್ಕೊಂಡಿರ್ತಾರೆ ತುಳಸಿ ಹಬ್ಬದ ದಿನ ಹಚ್ಚೋದಿಕ್ಕೆ ಅಂತ. ನನ್ ಮಗ ಕೇಳ್ತಾ ಇದ್ದ ಸ್ನೇಹಿತರೆ ಮೊನ್ನೆ, ಅಮ್ಮ ತುಳಸಿ ಹಬ್ಬ ಆಯ್ತಾ ಅಂತೇಳಿ. ಮೊನ್ನೆನೆ ಆಯ್ತಲ್ಲಪ್ಪ ಅಂದೆ. ಹಂಗಂದಿದ್ದಕ್ಕೆ ಪಟಾಕಿನಾದ್ರೂ ಹಚ್ಚುತ್ತಿದ್ನಲ್ಲಮ್ಮ ನೀನ್ ಹೇಳಲೇ ಇಲ್ಲ ಅಂತ. ಬಿಡಪ್ಪ ನಾನು ಇನ್ನ ಪೂಜೆ ಮಾಡಿಲ್ಲಲ್ಲ, ಮಾಡ್ತೀನಿ ಹುಣ್ಣಿಮೆ ದಿನ, ಅವತ್ತು ಹಚ್ಚಿ ಅಂತ ಇದಕ್ಕೆ ತುಂಬಾನೇ ಖುಷಿ ಪಟ್ಟ ಸ್ನೇಹಿತರೆ. ನಂತರದಲ್ಲಿ ಅಮ್ಮ ಪಟಾಕಿ ಹಚ್ತೀವಿ ಅಂತೇಳಿ. ನಾವು ಮುಂಚೆಯಿಂದ ಸ್ನೇಹಿತರೆ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಸ್ನೇಹಿತರೆ ಪ್ರತಿದಿನ ಅವ್ರಿಗೆ ದೀಪಾವಳಿ ಏನ್ ಒಂದ್ ತಿಂಗಳವರೆಗೂ ಸ್ನೇಹಿತರೆ ಅಷ್ಟ ಪಟಾಕಿಗಳನ್ನ ಇದು ಮಾಡ್ತಾ ಇದ್ರು. ಹಾಗಾಗಿ ಒಂಥರ ಮಕ್ಳಿಗೆ ಅದು ನಮ್ಮ ಏನ್ ನಾವ್ ಚಿಕ್ಕಂದಿನಲ್ಲಿ ಏನ್ ನಮ್ ಬಾಲ್ಯವನ್ನ ಇದು ಮಾಡ್ತೀವಲ್ವಾ, ಸವಿದಿರ್ತೀವಲ್ವಾ, ಆ ಸವಿ ನೆನಪುಗಳೇ ಮುಂದೆ ನಮ್ ಜೊತೆ ಖಂಡಿತವಾಗ್ಲೂ ಯಾವಾಗ್ಲೂ ಇರುತ್ತೆ ಸ್ನೇಹಿತರೆ. ನಾವ್ ಹೀಗಿದ್ವಿ ಹಾಗಿದ್ವಿ ಅಂತ ಹೇಳಿ ನಾನೇ ನೋಡಿ ಎಷ್ಟ್ ಸಲ ಹೇಳ್ಕೊಡ್ತಿರ್ತೀನಿ. ಆ ರೀತಿಯಾಗಿ ಆದ್ರೆ ಬಾಡಿಗೆ ಮನೆಯಲ್ಲಿ ಸ್ವಲ್ಪ ಅದಕ್ಕೆಲ್ಲ ಅವಕಾಶಗಳು ಇರೋದಿಲ್ಲ ಸ್ನೇಹಿತರೆ. ಸ್ವಲ್ಪ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಜೀವನ ಮಾಡ್ಬೇಕಾಗುತ್ತೆ. ಆದ್ರೂನು ಒಂದು ಕೇಳ್ಕೊಳ್ಳುವಂಥದ್ದು ಏನಂದ್ರೆ ನಮೀಗ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೇದ್ ಮಾಡು ಭಗವಂತ ಅಂತ ಕೇಳ್ಕೊಳ್ತಾ ಇರ್ಬೇಕು ಸ್ನೇಹಿತರೆ. ನೋಡೋಣ ಭಗವಂತನ ಆಶೀರ್ವಾದ ಯಾವಾಗ ಸಿಗುತ್ತಲ್ವಾ ಅವಾಗ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಎನ್ನುವಂಥದ್ದು ಸ್ನೇಹಿತರೆ. ನಂತರದಲ್ಲಿ ಹಾಗೇನೆ ಎಲ್ಲ ಒಂದು ವಿಡಿಯೋ ತಕೊಂಡು ಎಲ್ಲ ಪೂಜೆ ಎಲ್ಲ ಆಗಿದ್ದ ನಂತರದಲ್ಲಿ ಸ್ನೇಹಿತರೆ. ನಂತರ ಬಂದ್ಬಿಟ್ಟು ಇಲ್ಲಿ ಬಾಳೆ ಕಂದಿಡೋದಿಕ್ಕೆ ಸ್ಟ್ಯಾಂಡ್ ಇದೆಯಲ್ವಾ, ಅದನ್ನೆಲ್ಲ ಏನ್ ಮಾಡಿದೆ ಅಂದ್ರೆ ಈಗ
ಕಟ್ಟಿಟ್ಬಿಡ್ತೀವಿ ಸ್ನೇಹಿತರೆ. ಹಬ್ಬ ಎಲ್ಲ ಆಗಿದಾದ್ಮೇಲೆ ಅಂದ್ರೆ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಟಿರ್ತೀವಿ. ನಂತರ ತೆಕ್ಕೋಬೇಕು ಅಂತಂದ್ರೆ ಇನ್ನೇನ್ ಒಂದಿನ ತೆಕ್ಕೊಳ್ಳೋದು ಅಂತ ಹೇಳಿ 2 ಪ್ಲಾಸ್ಟಿಕ್ ಬಾಕ್ಸ್ ಇತ್ತಲ್ಲ ಅದ್ರೊಳಗಡೆ ಹಾಕಿ ತುಂಬಿಸಿ ಅದ್ರೊಳಗಡೆ ಇಟ್ಟಿರುವಂತದ್ದು. ಒಂದು ಆ ಕಲರ್ ಇದೆ, ಒಂದು ಈ ಕಲರ್ ಇದೆ. ಪರವಾಗಿಲ್ಲ ಸ್ನೇಹಿತರೆ, ಏನಾಗಲ್ಲ, ನಡೆಯುತ್ತೆ. ಹೇಗಿದ್ರು ಒಟ್ಟಾರೆ ಏನಂದ್ರೆ ನಮ್ಮ ಭಕ್ತಿ ಮುಖ್ಯ ತಾನೇ. ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಖಂಡಿತವಾಗ್ಲೂ ಚಂದ ಇರುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಮಗ ಬಂದ್ಬಿಟ್ಟು ಆರತಿ ಮಾಡ್ತಾ ಇದ್ನಲ್ಲ, ಒಂದು ಫೋಟೋ ತೆಕ್ಕೊಳ್ತೀನಮ್ಮ ಹಾಗೆ ಹಿಡ್ಕೊಳಮ್ಮ ಅಂತ ಹೇಳ್ತಾ ಇದ್ದ. ಹಾಗಾಗಿ ಒಂದು ಫೋಟೋ ತೆಕ್ಕೊಂಡ್ರು. ನಂತರದಲ್ಲಿ ಇಲ್ಲಿ ಶಾರ್ಟ್ ಹಾಕೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೆ, ಅದೆಲ್ಲವನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲ ಇದ್ರ ತುಂಬಾ ಚಂದ ಇರುತ್ತೆ. ಹಾಗೇನೆ ಪುಟಾಣಿ ವಿಡಿಯೋ ಅಂತಾನೆ ಹೇಳ್ಬೋದು. ಹೆಚ್ಚಿಗೆನು ವಿಡಿಯೋ ಮಾಡ್ಕೊಂಡಿಲ್ಲ, ಎಲ್ಲ ಇನ್ನ ರಂಗೋಲಿ ಹಾಕೋದು ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ರೆ ತುಂಬಾನೇ ಟೈಮ್ ಆಗ್ತಾ ಇತ್ತು. ಹಾಗೇನೆ ರಂಗೋಲಿ ಇದು ನೋಡಿ ಚಂದ ಕಾಣಿಸ್ತಾ ಇದೆ. ಇನ್ನ ಕಲರ್ಸ್ ಬಂದ್ಬಿಟ್ಟು ಇನ್ನ ಪಿಂಕ್ ಬರುತ್ತಲ್ವಾ, ಡಾರ್ಕ್ ಪಿಂಕ್ ತರ, ಆ ತರ ಹಾಕಿದ್ರಂದ್ರೆ ಇನ್ನ ಚಂದ ಕಾಣಿಸ್ತಾ ಇತ್ತು ಅನ್ಸ್ಬೋದು. ಆದ್ರೆ ರಿಯಲ್ ಆಗಿ ನೋಡಿದಾಗ ನಮಗ್ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದ್ರೆ ಇಲ್ಲಿ ಮಾತ್ರ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಆದ್ರೂ ತುಂಬಾನೇ ಖುಷಿ ಕೊಡ್ತಂತಾನೆ ಹೇಳ್ಬೋದು. ಅದ್ರ ಸುತ್ತ ದೀಪಗಳನ್ನ ಇಟ್ಟು ಮಧ್ಯೆ ಒಂದ್ ದೀಪ ಇಟ್ಟಾಗ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ಒಟ್ಟಾರೆ ಖುಷಿ ಅಂತೂ ಆಯ್ತಲ್ವಾ. ನಾವು ತುಳಸಿ ಪೂಜೆ ಮಾಡಿದ್ವಿ, ಮಾಡಿರ್ಲಿಲ್ಲ ಅನ್ನುವಂಥದ್ದು ಒಂದು ಇತ್ತಲ್ಲ. ಹಾಗಾಗಿ ನಂತರ ಇದು ಫೋಟೋ ಸ್ನೇಹಿತರೆ. ನಮ್ ತಂಗಿ ಏನ್ ಮಾಡಿದಾಳೆ, ಅದಕ್ಕೆ ಹಾಡು ಸೆಟ್ ಮಾಡ್ಬಿಟ್ಟು ಇದು ಮಾಡಿದ್ಲು. ಹಾಗಾಗಿ ಅದು ಹಾಗೇನೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರ ನೋಡಿ ಪಟಾಕಿ ಇಲ್ಲೆಲ್ಲ ಹಚ್ಚುತ್ತಾ ಇದಾರೆ. ಅವ್ರ ಪಪ್ಪ ಬಂದ್ಬಿಟ್ಟು ಕುತ್ಕೊಂಡು ಹೇಳ್ತಿದ್ರು. ಅಂದ್ರೆ ಇವ್ರು ಸ್ವಲ್ಪ ಎದ್ರಕೊಂತಿರ್ತಾರೆ ಸ್ನೇಹಿತರೆ. ದೊಡ್ಡ ದೊಡ್ಡ ಪಟಾಕಿಗಳೆಲ್ಲ ಹಚ್ಚುವಂಥದ್ದು. ದೊಡ್ಡವನ್ ಬಂದ್ಬಿಟ್ಟು ಅವ್ನು ಎದ್ರಕೊಳ್ಳಲ್ಲ, ದೊಡ್ಡವೆಲ್ಲ ಹಚ್ತಾನೆ. ಇನ್ ಚಿಕ್ಕವನ್ ಬಂದ್ಬಿಟ್ಟು ಪಾಪ ಸ್ವಲ್ಪ ಅಷ್ಟು ದೊಡ್ಡವೆಲ್ಲ ಚಿಕ್ಕ ಚಿಕ್ಕ ಪಟಾಕಿಗಳು ಬರುತ್ತಲ್ವಾ, ಅದನ್ನ ಮಾತ್ರ ಹಚ್ಚುತ್ತಾನ ಅವನು. ದೊಡ್ಡವೆಲ್ಲ ಹಚ್ಚೋದಕ್ಕೆ ನಾವೇ ಸ್ವಲ್ಪ ಬೇಡಪ್ಪ ಅಂತ ಹೇಳ್ತೀವಿ. ನಮ್ಮ ಇದ್ರಲ್ಲಿ ನಾವ್ ಇರ್ಬೇಕಲ್ಲ ಸ್ನೇಹಿತರೆ. ಹಾಗಾಗಿ ಮತ್ತೆ ಎದುರಿಗೆ ಅಲ್ಲೇ ಕಾರ್ ನಿಂತಿತ್ತಲ್ಲ, ಅದಕ್ಕೆ ಅದು ಒಂದು ಕಿಡಿ ಏನಾದ್ರು ಬೀಳೋದು, ಈ ರೀತಿಯಾಗಿ ಜಾಸ್ತಿ ಇದು ಮಾಡ್ಬೇಡ್ರಪ್ಪ, ಈ ಕಡೆ ಹಚ್ಚ್ರಿ ಅಂತ ಹೇಳಿ ಈ ರೀತಿಯಾಗಿ ಹೇಳುವಂಥದ್ದು. ನಮ್ಮ ಜಾಗ್ರತೆಯಲ್ಲಿ ನಾವು ಇರ್ಬೇಕು ಸ್ನೇಹಿತರೆ. ಈಗ ನಮ್ಮ ಏನು ಯಾರದೇ ಆಗ್ಲಿ, ಅದು ನಮ್ಮ ವಸ್ತುಗಳು ಇದ್ದಾಗೆ ಅನ್ಕೊಂಡು ನಾವ್ ಇದನ್ನ ಮಾಡಿದಾಗ ಖಂಡಿತವಾಗ್ಲೂ ಅವ್ರಿಗೂ ಒಂದು ಸುರಕ್ಷಿತವಾಗಿರುತ್ತೆ, ನಮಿಗೂ ಒಂದು ಸುರಕ್ಷಿತವಾಗಿ ನಾವು ಇರ್ತೀವಿ. ಹಾಗಾಗಿ ಈ ಇದ್ರಲ್ಲೆಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಇದನ್ನ ಮಾಡ್ಬೇಕು ಸ್ನೇಹಿತರೆ. ಏನೇ ಒಂದ್ ಇದೇ ವಿಷಯ ಅಂತ ಇಲ್ಲ, ಯಾವ್ದೇ ಆಗ್ಲಿ ಎಲ್ಲದ್ರಲ್ಲೂ ಅಷ್ಟೇನೆ ಸ್ನೇಹಿತರೆ. ಮತ್ತೆ ಆ ಕಡೆ ಪಕ್ಕ ಹೋದ್ರೆ ಲೈಟ್ ಕಂಬಗಳೆಲ್ಲ ಇದೆ, ಹುಷಾರಪ್ಪ ಅಂತ ಹೇಳ್ತಾ ಇದ್ದೆ. ಮಗ ಹಾಗೇನೆ ಮಾತಾಡ್ಕೊಂಡು ಒಂದು ಖುಷಿ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಇಲ್ಲಿ ಒಳಗಡೆ ಪೂಜೆ ಮಾಡ್ತಾ ಇದ್ರು.